ಯೂರಿಯಾ ಯಾವುದೇ ರೈತರ ಬಾಯಲ್ಲಿ ನೀವು ಕೇಳಿ ಯೂರಿಯಾದ್ದೇ ಹೆಸರು. ಅದೇ ರೀತಿ ಸರ್ಕಾರಗಳು ಕೂಡ ಇತ್ತೀಚೆಗೆ ಈ ಯೂರಿಯಾದ ಬಗ್ಗೆನೇ ಮಾತಾಡ್ತಿದ್ದಾರೆ, ಕಡಿಮೆ ಬಳಸ್ಬೇಕು ಯೂರಿಯಾನ ಅಂತ. ಅದ್ರ ಬಗ್ಗೆನೇ ಇಂದು ನಾನು ತಿಳಿಸ್ತಿದ್ದೀನಿ, ನೋಡೋಣ ಬನ್ನಿ. ನಾವೇನು ಯೂರಿಯಾ ಅಂತ ಕರಿತೀವಲ್ಲ ಅದನ್ನ ನೈಟ್ರೋಜನ್ ಅಂತ ಕರಿತೀವಿ. ಆ ನೈಟ್ರೋಜನ್ 46% ಆ ಒಂದು ಯೂರಿಯಾ ಚೀಲದಲ್ಲಿ ಇರ್ತದೆ. ಅದೇ ನೈಟ್ರೋಜನ್ ಅಂದ್ರೆ ಸಾರಜನಕ ವಾತಾವರಣದಲ್ಲಿ 78% ನಷ್ಟು ಇರುತ್ತೆ, ಆದ್ರೆ ಸಸ್ಯಗಳಿಗೆ ಲಭ್ಯ ರೂಪದಲ್ಲಿ ಇರುವುದಿಲ್ಲ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ, ಅಂದ್ರೆ ಸಾರಜನಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಇದೇನಪ್ಪ ಮಾಡ್ತಪ್ಪ ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಸಸ್ಯಗಳ ಬೇರುಗಳಲ್ಲಿ ಸ್ಥಿರೀಕರಿಸಿ ಸಸ್ಯಕ್ಕೆ ಲಭ್ಯವಾಗುವಂತೆ ಮಾಡ್ತದೆ. ಇದರಿಂದ ನಾವು 20% 30% ರಾಸಾಯನಿಕ ಒಂದು ಯೂರಿಯಾದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ 3 ರೀತಿಯಲ್ಲಿ ಬರ್ತದೆ. ಒಂದದ್ದು ಏಕದಳ ಧಾನ್ಯಗಳಿಗೆ ಅಜೋಸ್ಪೆರಿಲಮ್ ಅಂತೇಳಿ, ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಅಂತೇಳಿ, ಅದೇ ರೀತಿ ತರಕಾರಿ ಅಥವಾ ಬೆಳೆಗಳಿಗೆ ಅಜಟೋ ಬ್ಯಾಕ್ಟೀರಿಯಾ ಒಂದು ಸಾರಜನಕ ಸ್ಥಿರೀಕರಿಸುವ ಒಂದು ಬ್ಯಾಕ್ಟೀರಿಯಾದ ಗೊಬ್ಬರವನ್ನು ಉಪಯೋಗಿಸಬೇಕಾಗ್ತದೆ. ಇದನ್ನು 2 ರೀತಿಯಲ್ಲಿ ಉಪಯೋಗಿಸ್ಬೋದು. ಒಂದು ನೀವು ನೇರವಾಗಿ ನೀವು ಬೀಜೋಪಚಾರ ಮಾಡಿ ಆದರೂ ಬಳಸ್ಬೋದು, ಅಥವಾ ಕಾಂಪೋಸ್ಟ್ಗಳಾದಂಥ ತಿಪ್ಪೆ ಗೊಬ್ಬರ ಅಥವಾ ವರ್ಮಿಂಗ್ ಕಾಂಪೋಸ್ಟ್, ಸಿಟಿ ಕಾಂಪೋಸ್ಟ್ಗಳ ಜೊತೆ ಮಿಕ್ಸ್ ಮಾಡಿ ಕೂಡ ಬೆಳೆಗಳಿಗೆ ಹಾಕ್ಬೋದು. ಒಟ್ಟಿನಲ್ಲಿ ಈ ಜೈವಿಕ ಗೊಬ್ಬರ ಬಳಕೆಯಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಈ ರೀತಿಯ ಕೃಷಿ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮನ್ನು ತಪ್ಪದೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.